ಪ್ರಚಾರ ಯಾವ ರೀತಿ ನಡೀತಾ ಇದೆ? ಇವತ್ತು ಕೊನೆಯ ದಿನ. ಇವತ್ತು ತಾನು ನೋಡಿರ್ಬೋದು ಜನ ಸಾಗರ. ನನಗೂ ನಿರೀಕ್ಷೆ ಇಲ್ಲ ಇಷ್ಟು ಮಟ್ಟದಲ್ಲಿ ರೋಡ್ ಶೋ ಅಲ್ಲಿ ಜನ ಬರ್ತಾರಂತ. ಅಂದ್ರೆ ನಾನು ಬರೇ ಕಾರ್ಯಕರ್ತರಿಗೆ ಬರೇ ಕೇಳಿದೆ. ನೋಡಿರ್ಬೋದು ಜನ ಸಾಗರ ನೋಡಿದ್ರೆ ನನ್ನ 100 ವಿಶ್ವಾಸ ಇದೆ ಈ ಬಾರಿ ಮನ್ಸೂರ್ ಅಲಿ ಖಾನ್ ನಮ್ಮಲ್ಲ ನಿಮ್ಮ ಮಾಧ್ಯಮದವರು 2 ಲಕ್ಷ ಅಂತರದಲ್ಲಿ ಗೆಲ್ತಾರೆ. ಏನಕ್ಕಂದ್ರೆ ನಾನು ಪ್ರಚಾರ ಮಾಡಿದೆ ಕ್ಷೇತ್ರದಲ್ಲಿ ಎಲ್ಲ ಕಡೆ ಹೋಗಿದೆ. ಬಹಳ ಜನ ಜನತಾದಳದಿಂದ ಬಿಜೆಪಿಯಿಂದ ಇವತ್ತು ನಮ್ಮ ಪಕ್ಷಕ್ಕೆ ವಾಲಂಟ್ರಿ ಬಂದು ಸೇರ್ಕೊಂಡವ್ರೆ. ಇವತ್ತು ದೇವಸ್ಥಾನ ತಾವು ನೋಡಿರ್ಬೋದು 100 ಜನ ಬಂದು ಬಿಜೆಪಿ ಮತ್ತೆ ಜನತಾದಳದಿಂದ 100 ಜನ ಬಂದು ಸೇರ್ಕೊಂಡಿದ್ದಾರೆ. ಏನಕ್ಕಂದ್ರೆ ಕಾರಣ ಅಂದ್ರೆ PC ಮೋಹನ್ ಅವರು 3 ಬಾರಿ MP ಆಗಿದ್ರು. ಚುನಾವಣೆ ಟೈಮಲ್ಲಿ ಬರ್ತಾರೆ, ಚುನಾವಣೆ ಆದ್ಮೇಲೆ 5 ವರ್ಷ ಮಾಯ ಆಗ್ಬಿಡ್ತಾರೆ. 5 ವರ್ಷ ಅವ್ರು ಎಲ್ಲೂ ಕಾಣ್ಕೊಳ್ಳಲ್ಲ, ತಿರ್ಗಾ ಚುನಾವಣೆಗೆ ಬರ್ತಾರೆ. ಹಾಗಾಗಿ ಯಾವ ಕೆಲಸನೂ ಡೆವಲಪ್ಮೆಂಟ್ ಕೆಲಸ ಮಾಡಿಲ್ಲ. ಈಗ ಉದಾಹರಣೆ ನನ್ನ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಯಾವುದನ್ನ ಅಟ್ಲೀಸ್ಟ್ 3 ಬಾರಿ ಅವರು MP ಆಗಿರೋರು ಅಟ್ಲೀಸ್ಟ್ ಒಂದು ಸ್ಕೂಲು ಕಾಲೇಜ್ ಕಟ್ಬೇಕು ತಾನೆ, ಏನಾರ ಕಟ್ಟಿದಾರ? ಏನೇನೂ ಇಲ್ಲ. ಹಾಗಾಗಿ ಜನ ಈ ಬಾರಿ ಬದಲಾವಣೆ ಬಯಸ್ತಾರೆ. ಬರೀ ಸೆಂಟ್ರಲ್ ಪಾರ್ಲಿಮೆಂಟ್ ಕ್ಷೇತ್ರ ಅಲ್ಲ, ಇಡೀ ದೇಶದಲ್ಲೇ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. 100ಗೂ ನಾನು ಹೇಳ್ತಾ ಇದ್ದೀನಿ. ನಾನು ಅಸೆಂಬ್ಲಿ ಚುನಾವಣೆ ಟೈಮಲ್ಲಿ ಹೇಳಿದೆ ನಾವು 130 ಸೀಟ್ ಮೇಲೆ ಬರ್ತೀವಿ ಅಂತ. ನಿಮ್ಮ ಮಾಧ್ಯಮದವ್ರು ಯಾರೂ ನಂಬಿಲ್ಲ. ಈ ಬಾರಿ ನಾನು ಹೇಳ್ತೇನೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ನಾನು ರಾಜ್ಯದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡಿದ್ದೀನಿ. 18 ಪಾರ್ಲಿಮೆಂಟರಿ ಕ್ಷೇತ್ರಕ್ಕೆ ನಾನು ಪ್ರವಾಸ ಮಾಡಿದ್ದೀನಿ. ಎಲ್ಲ ಕಡೆ ಹೋದ್ರೆ ಬದಲಾವಣೆ ಬಯಸ್ತಾರೆ, ಕಾಂಗ್ರೆಸ್ ಕಡೆ ಒಲವು ತೋರಿಸ್ತವ್ರೆ. ಹಂಗ ಕರ್ನಾಟಕದಲ್ಲಿ 22ರಿಂದ 25 ಬಂದರೂ ಆಶ್ಚರ್ಯ ಇಲ್ಲ. ಈ ಕ್ಷೇತ್ರದಲ್ಲಿ ಈಗಾಗಲೇ ಜನ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ? ನೀವು ಮತಯಾಚನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಏನಾದರೂ ಅವರ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತ ಏನಾದರೂ ಕೇಳ್ತಾ ಇದ್ದಾರೆ? ಹೇಗೆ ಈಗ ಏನಾಗಿದೆ ಚಾಮರಾಜಪೇಟೆ ಕ್ಷೇತ್ರ ಎಲ್ಲ ಇಡೀ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಬದಲಾವಣೆ ನೋಡಿರ್ಬೋದು ನೀವು. ಸ್ವತಃ ಬಿಜೆಪಿ ಕಾರ್ಯಕರ್ತರೇ ಶಾಂತಿನಗರಲ್ಲಿ ಗಲಾಟೆ ಮಾಡಿದ್ದಾರೆ PC ಮೋಹನ್ ಅವರಿಗೆ. 5 ವರ್ಷ ಆದ್ಮೇಲೆ ಇಲ್ಲಿ ಬಂದಿದ್ದೀರಾ, ಮಧ್ಯದಲ್ಲಿ ಯಾವತ್ತೂ ಬಂದು ನಮ್ದು ಕಷ್ಟ ಸುಖ ನೋಡಿಲ್ಲ ನೀವು. ಆ ಕಾರಣಕ್ಕೆ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಇದು ಮನ್ಸೂರ್ ಅಲಿ ಖಾನ್ ಹಾಗೂ ಸಮೀರ್ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಹಿರೇಮಠ್ ಜೊತೆಗೆ ಮಮತಾ ಮರ್ತಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.